ಅತ್ಯುದ್ರಿಕ್ತ ವಿದೋಷಸ್ತುತವಃ ಜ್ಞಾನ ಅವರಿಗೆ ಹೇಳ್ಬೇಕು ಅಂತ ಚಂದ್ರಿಕಾ ನ್ಯಾಯಾಮೃತ ವಾಸುದೇವ ಸಹಸ್ರನಾಮ ಇಟ್ಟುವಲ್ಲಿಗ ಎಲ್ಲ ಒಂದು ಗಟ್ಟಿಯಲ್ಲಿ ಹೇಳ್ಬೇಕು ಅದು ಎರಡೆರಡು ನಿಮಿಷ ಹೇಳಿದ್ರೆ ಸರಿಸ ಸ್ವರೂಪಗಳು ಹೇಳ್ಬೋದು. ಎರಡೆರಡೇ ನಿಮಿಷ 37 ಎರಡನೇ ಆಯ್ತು. ಸ್ವರೂಪಗಳು ಪೂರ್ತಿ ದಿವಸ ಪಾಠ ಆಯ್ತು. 2 ನಿಮಿಷದಲ್ಲಿ ಓದೋದಾಗುತ್ತೆ. ಒಂದು ಶ್ಲೋಕ 2 ಶ್ಲೋಕ ಅಥವಾ 8 ಶ್ಲೋಕ ಓದ್ಬೋದು. ಏನು ಅಂತೀಗ ಅನೈಕತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯರಿ ಜ್ಞಾನ ಪ್ರಕಾಶಾವೃತಿ ಧಾಂತಾಪೋಕ್ಷ ವಿಮೋಕ್ಷತಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತಿ ಉಪಾಸನಾ ಮಾತಃ ಇದನ್ನು ಹೇಳ್ತಾರೆ. ನಾವೆಲ್ಲ ಜೀವನದಲ್ಲಿ ವಿಷ್ಣು ಪೂಜಾರ್ಥ ಯಜ್ಞ ನಾವು ಮಾಡೋದೆಲ್ಲ ನಮ್ಮ ಜೀವನವೇ ಯಜ್ಞ. ಇದು ಭಾರಿ ವಿಶೇಷ. 1 ಯಜ್ಞ 2 ಯಜ್ಞ ಇಡೀ ಜೀವನ ಪೂರ್ತಿ ಇದು ಮರಣಂತ ಅವಭೃತಂ ಪ್ರೋಕ್ತಂ. ಮರಣನೇ ಅವಭೃತ ಸ್ನಾನ ಇದ್ದಾಗ ಗೊತ್ತಾಯ್ತು. ಪೂರ್ಣಾಹುತಿ ಅಮೃತ ಅವಭೃತ ಸ್ನಾನ, ಪೂರ್ಣಾಹುತಿ ಅವಭೃತ ಸ್ನಾನ, ಯಜ್ಞ ಮುಗಿದ ಮೇಲಿನ ಸ್ನಾನ. ಕುರ್ವೀತ ಪುರುಷೋ ನಿತ್ಯಂ ತಸ್ಯ ಯತ್ ಷೋಡಶೋತ್ತರಂ ಶತಮಾಯು ಅದೆಲ್ಲ ಆಗಿರ್ತೇನೆ. ಅದು ನಡೆದಿತ್ತು. ಶತಮಾಯು ತತ್ರ ಸವನತ್ರಯ ಮೀರಿತಂ, ಸವನತ್ರಯವನ್ನ ಹೇಳಿದ್ದೆ ಆಯ್ತು. ಸವನ ಅಂದ್ರೆ ಯಜ್ಞ. ಚತುರ್ವಿಂಶತ್ತು ಯತ್ಪೂರ್ವ ಅದೆಲ್ಲ ಆಗಿದೆ. 24 ವರ್ಷ. ಆಮೇಲೆ ರುದ್ರಾಣ. ಅದು ಕೊನೆ ಒಂದು ಮಾತಿದೆ. ಇದೇನು ವಿಶೇಷಾಂಶ ಇದೆ ಅಂದ್ರೆ ಪ್ರಾರ್ಥಯಿತ್ವ ವಸುಂತದ್ಗಂ ಪುಮಾನ್ ಮೃತ್ಯುಂ ಉಪಾನುದೆ. ಈ ವಸು ರುದ್ರ ಆದಿತ್ಯರೇನು ಕಾಲಕ್ಕೆ ನಮ್ಮ ಕಾಲಮಾನದಲ್ಲಿ ಇದ್ದಾರೆ ಅಭಿಮಾನ ದೇವತೆಗಳಾಗಿ, ಆ ಕಾಲದಲ್ಲಿ ಅವರ ಮೂಲಕ ದೇವರನ್ನ ಆರಾಧನೆ ಮಾಡಿಬಿಟ್ರೆ ಆ ಕಾಲದಲ್ಲಿ ಅಪಮೃತ್ಯು ಬರೋದಿಲ್ಲ. ಅದು ಅಪಮೃತ್ಯು ಪರಿಹಾರ ಆಗುತ್ತೆ. ಸೊ 116 ವರ್ಷ ಪೂರ್ತಿ ಬದುಕ್ತಾರೆ ಆ ರೀತಿ ಇದ್ರೆ. ಅರ್ಥ ಆಯ್ತಾ? ಅದು ತುಂಬಾ ಮುಖ್ಯವಾದ ಮಾತು. ಅಲ್ಲಿದೆ ನೋಡಿ, ತದ್ಗ ಮೃತ್ಯುಂ ಅಪಾನವೇ. ಆ ಕಾಲದಲ್ಲಿ ಬರತಕ್ಕಂಥ ಮೃತ್ಯುವನ್ನ ಪರಿಹಾರ ಮಾಡಬಹುದು. ಏನೋ ಹೌದು, ಮರಣಾಂತಿಕ ಕಾಯಿಲೆ ಅಂತೀವಲ್ಲ ಹಾಗೆ. ಕೆಲವು ಕಾಯಿಲೆ ಬಂದ್ರೆ ಸತ್ಯ ಹೋಗ್ಬೇಕು, ಬಟ್ ಇದು ಮಾಡಿದ್ರೆ ಪರಿಹಾರ ಆಗುತ್ತೆ. ಅದು ಇನ್ನೊಂದು ಕಡೆ ಬರೀತಾರೆ, ಅಪಮೃತ್ಯು ಅಲ್ಲದೆ ಕಾಲ ಮೃತ್ಯು ಆಗಿರಬಹುದು ಅವರಿಗೆ. ನಮಗೆ ಗೊತ್ತಿಲ್ಲ ಅಪಮೃತ್ಯು ಕಾಲ ಮೃತ್ಯು ಅಂತ ಗೊತ್ತಿಲ್ಲ. 100 ವರ್ಷ ಸತ್ರು ಅಂದ್ರೆ ಹೊತ್ತಾದ್ಮೇಲೆ ಅಪಮೃತ್ಯು ಅಂತ ಕರೆಯಲ್ಲ ಅದು. ಈಗ ಆಗಿದೆ. ಆದ್ರೆ ಚಿಕ್ಕ ಹುಡುಗ ತರುಣ ಅವರಿಗೆಲ್ಲ ಏನಾಗುತ್ತಾಗ ಪಾಪ ಬಹಳ ಇದು ಇರ್ಬೇಕಾಗಿತ್ತು ಅಂತ, ಇವ್ರು ಇನ್ನೂ ಇರ್ಬೇಕಾಗಿಲ್ಲ. ಆಗಿರ್ಬೇಕು ಇದ್ರೆ ಸರಿ, ಇರಲೇಬೇಕು ಅಂದ್ರೆ ಕೆಲಸ ಮುಗಿಸಿದ್ದಾರೆ ಅಂತ ಸೆಂಚುರಿ ಔಟ್ ಆಗಿಬಿಟ್ರೆ ಖುಷಿ ಆಗುತ್ತಲ್ಲ ಆ ತರ. ಮಧ್ಯೆ ಚತುಶ್ಚತ್ವಾರಿಂಶನ್ ಮಧ್ಯಮಂ ಸಮನಂ ಸ್ಮೃತಂ. ಅದೆಲ್ಲ ಆದ್ಮೇಲೆ ಪ್ರಸಕ್ತಿ ಬಂತಿಲ್ಲ. ಉಪನಿಷತ್ನಲ್ಲಿ ಕೃಷ್ಣ ಅಂತ ಪದ ಉಪಯೋಗಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇದು ಕೃಷ್ಣ ಮಹಿದಾಸ ಐತರೇಯ ಕೃಷ್ಣ. ಕೆಲವು ಬಗ್ಗೆ ಫುಲ್ ನೋಟ್ ಹೇಳ್ಬಿಡ. ಒಂದು ಪ್ರಸಂಗ ಬಂದ ತಕ್ಷಣ ಆಚಾರ ವಿಶೇಷ ಅಂತ ಅದನ್ನ ಪೂರ್ತಿ ಹೇಳ್ಬಿಡ್ತಾರೆ. ಅದನ್ನ ಅಷ್ಟಕ್ಕೆ ನೋಡ್ಕೊಂಡ್ಬಿಟ್ರೆ ನಾವು ಬೇರೆ ಕಡೆ ಉಪಯೋಗ ತೊಗೊಳಕ್ ಬರೋದು. ಸೇರ್ಸ್ಕೋಬೇಕಾದ್ರೆ ಇಲ್ಲಿ ಹೇಳಿದ್ದೆ ನೆನ್ಪಿಟ್ಕೊಂಡು ಅಲ್ಲಿಗೆ ಒಯ್ಯಬೇಕು. ಏನಂತ ಈಗ ಮಹಿದಾಸೋ ಅನ್ಯ ಕೃಷ್ಣಶ್ಚ ಅನ್ಯ ಏವ. ಇಲ್ಲಿ ಮಹಿದಾಸ ಕೃಷ್ಣ ಅಂತ ಹೆಸರು ಬಂದಿದೆ. ಇವರಿಬ್ಬರು ಕೂಡ ಮಹಿದಾಸ ಅನ್ಯ ಅಂದ್ರೆ ಇಬ್ರು ಮಹಿದಾಸರಿದ್ದಾರೆ ಅಂತ ಅರ್ಥ. ಇಬ್ರು ಐತರೇಯ ಹೆಸರು ಇಬ್ರು ಇದ್ದಾರೆ. ಒಬ್ಬ ಋಷಿನೇ ಐತರೇಯ ತರ್ಪ, ಒಬ್ಬ ಋಷಿನೇ. ಇನ್ನೊಬ್ಬರು ನಾರಾಯಣ. ತರ್ಪದಲ್ಲಿ ನಾರಾಯಣ ಬರೋದಿಲ್ಲ. ಕಪಿಲ ಅಲ್ಲಿ ಮೇಲೆ ಇದ್ದರು, ದೇವ್ರ ಪೂಜೆ ಕಾಲಕ್ಕೆ ಬಂದು ಹೋಗ್ಬಿಟ್ಟಿದ್ದಾರೆ, ಇಲ್ಲಿ ಬರಲ್ಲ. ಮಹಿದಾಸಸ್ತು ಐತರೇಯ ಕೃಷ್ಣೋ ಅನ್ಯೋ ದೇವಕೀ ಸುತಃ. ದೇವಕೀ ಸುತ ಕೃಷ್ಣ ನಾರಾಯಣ. ಐತರೇಯ ಮಹಿದಾಸ ಸಾಕ್ಷಾತ್ ನಾರಾಯಣ. ಬರೀ ಐತರೇಯ ಬೇರೆ, ಅವರಿವರಲ್ಲ. ಯಾರಲ್ಲ? ನಾರಾಯಣ. ಪೃಥ್ವಿ ಚಕ್ರವರ್ತಿ ಮೊದಲಾದವರು ಹೇಗೆ ಸಾಕ್ಷಾತ್ ರೂಪ ಅಲ್ವೋ ಹಾಗೆ ಹೆಸರಿನ ಅದೇ ಋಷಿ. ಇನ್ನು ಸಾರಸ್ಯ ಇದೆ, ಓದಿ ಕೇಳಿ ನೋಡಿ. ಕಪಿಲಶ್ಚ ದ್ವಿತೀಯೋ ಅನ್ಯ. ಕಪಿಲನ ಇಬ್ರು ಕಪಿಲರಿದ್ದಾರೆ. ಇವತ್ತು 1000 ಕಪಿಲರಿರ್ತಾರೆ, ಅದು ಬೇರೆ. ಪುರಾಣದಲ್ಲೇ ಬಂದಿರೋ ಇಬ್ಬರಿದ್ದಾರೆ. ಒಬ್ಬ ಅನ್ಯಸ್ತ್ರಯ ಏತೇ ಪುರಾಣರಾಹ. ಕಪಿಲಶ್ಚ ದ್ವಿತೀಯ. ಇವನೋ ಮಹಿದಾಸ, ಐತರೇಯ, ದೇವಕಿ ಸುತ ಕೃಷ್ಣ, ಕಪಿಲ. 3 ಜನ ಕೂಡ ಡೂಪ್ಲಿಕೇಟ್ ಇದ್ದಾರೆ. ಗೊತ್ತಾಯ್ತಾ? ಒರಿಜಿನಲ್ ಇದ್ದಾರೆ, ಡೂಪ್ಲಿಕೇಟ್ ಬೇರೆ ಇದ್ದಾರೆ. ಡೂಪ್ಲಿಕೇಟೇ ಇದ್ದಾರೆ. ಅವತ್ತು 2 ಇರ್ತಿದ್ರು ಆ ಕಾಲಕ್ಕೆ. ಏತೇ ಪುರಾ ನರಾಹ. ಇವರೆಲ್ಲ ಉಳಿದವರೆಲ್ಲ ಮನುಷ್ಯರು, ಇವರೆಲ್ಲ ದೇವರು. ನಾನು ಇಷ್ಟೇ ವ್ಯತ್ಯಾಸ. ನಮ್ಮ ಹೆಸರಲ್ಲಿ ಬರ್ತಾರೆ, ಯಾರಿಗೂ ಕೊಡಬೇಡಿ ಅಂತ ಹಾಕ್ತಿರ್ತಾರೆ, ಅನೌನ್ಸ್ ಮಾಡ್ತಾರಲ್ಲ ಹಾಗೆ. ಸಂಗತ್ಯೋಚ್ಚೈಹಿ ತಪಸ್ತೇಪು ಬ್ರಹ್ಮಣೇ ಪರಮೇಶ್ವರಿ. ಯಾಕೆ ಹಾಗಾಯ್ತು ಅಂತ ಹೇಳ್ತಾರೆ. ಅವರೆಲ್ಲ
ಸಾಂಖ್ಯ ಮತ ಕಪಿಲ ಮತ. ಆ ಕಪಿಲ ಸಾಕ್ಷಾತ್ ಕಪಿಲ ಮುಖ್ಯವಾಗಿ ಹೇಳಿದ್ದು. ಡೂಪ್ಲಿಕೇಟ್ ಕಪಿಲ ಅದನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಹೇಳಿದ್ದು ಗೊತ್ತೇ. ಅದೇ ಬ್ರ್ಯಾಂಡ್, ಅದೇ ವಿಷಯ ಬೇರೆ, ಕಂಟೆಂಟ್. ಡೂಪ್ಲಿಕೇಟ್ ಬ್ರ್ಯಾಂಡ್ ತರ್ತಾರಲ್ಲ, ಬ್ಯಾನರ್ ಚೇಂಜ್ ಮಾಡಿ ಮಾರ್ತಾರಲ್ಲ, ಅಂಥವ್ರು ಇವರು ಡೂಪ್ಲಿಕೇಟ್ಗಳು. ಅದೇನಾಯ್ತು, ಬ್ರಹ್ಮದೇವರು ಕೂಡ ತಪಸ್ ಮಾಡಿದ್ರು. ಅವರು 3 ಜನದ ಕೃಷ್ಣ, ಐತರೇಯ, ಕಪಿಲ ಕೇಳ್ಕೊಂಡ್ಬಿಟ್ಟು ಇವ್ರ ಹೆಸರಲ್ಲಿ ನಾವು ಬಂದ್ರೆ ಮಾನ್ಯರಾಗ್ತೇವೆ ಅಂತ ಯೋಚನೆ ಮಾಡಿ ಬ್ರಹ್ಮದೇವರು ಕೂಡ ತಪಸ್ಸನ್ನ ಮಾಡಿದ್ರು. ಬರೀ ಬ್ರಹ್ಮಣ್ಯ ಅನ್ಲಿಲ್ಲ, ವಿಷ್ಣು ಆಗಬಾರ್ದು ಅಂತೇಳಿ ಪರಮೇಷ್ಠಿನಿ ಬ್ರಹ್ಮದೇವರನ್ನು ಕೂಡ ತಪಸ್ ಮಾಡಿದ್ರು. ಮಾತುಹು ಸಸ್ಯ ಚ ನಾಮೈಕ್ಯಂ ವಿಷ್ಣುನ ಸ್ಯಾದಿತಿ ತ್ಯುಭೌ. ಅವ್ರೇನ್ ಮಾಡಿದ್ರು ಅಂದ್ರೆ, ನಮ್ಮ ತಂದೆ ತಾಯಿ ಹೆಸರು ಆ ಕೃಷ್ಣನ ತಂದೆ ಹತ್ರ ಒಂದೇ ಆಗಿರ್ಬೇಕು. ವಸುದೇವ ತಂದೆ, ದೇವಕಿ ತಾಯಿ. ಯಾಕೆ ಹೇಳ್ತಾರೆ ಅಂದ್ರೆ, ತಂದೆ ಹೆಸರು ಬೇರೆ ಮಾಡ್ತಾರಲ್ಲ, ಬೇರೆ ಆಗಬಾರ್ದು. ಇನಿಷಿಯಲ್ ಸೇಮ್ ಆಗಿಬಿಡುತ್ತಲ್ಲ, ಆ ತರ. ಕೆಲಸಕ್ಕೆ ಯಾರೋ ಒಂದು ಕಾಲೇಜ್ ಹುಡುಗ ಹೆಸರಾಗಿತ್ತು, ಇಬ್ಬರು ಹೆಸರು ಒಂದೇ, ಇನಿಷಿಯಲ್ಸು ಒಂದೇ. ಇದೆಲ್ಲ ರಿಜಿಸ್ಟರ್ ನಂಬರ್ಗಳು ಭಾರಿ ಪ್ರಾಬ್ಲಮ್ ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ಅವಾಗ ಅಲ್ಲ ಇನಿಷಿಯಲ್ಸ್ ಒಂದೇ ಆದ್ರೂ ಕೂಡ ಅರ್ಥ ಬೇರೆ, ಅದು ಎಕ್ಸ್ಪ್ಯಾಂಡೆಡ್ ಫಾರಮ್ ಬೇರೆ. ಒಬ್ಬರು ತಂದೆ ನರಸಿಂಹಮೂರ್ತಿ, ಇನ್ನೊಬ್ರು ನಾರಾಯಣಮೂರ್ತಿ ಬೋಧೋಯ್ತಾರೆ. ಆ ರೀತಿ ಆಗಿದೆ. ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಒಬ್ಬರೇ ಇದ್ದ ಇನಿಷಿಯಲ್ಸೇ ಬೇಕಿಲ್ಲ, ಒಬ್ಬರೇ ಎದ್ದು ಬಿಟ್ರೆ ಇನಿಷಿಯಲ್ಸೇ ಬೇಕಿಲ್ಲ. ಇಬ್ಬರಿದ್ದಾಗ ಇವೆಲ್ಲ ಶುರುವಾಗತ್ತೆ. ಅವ್ರೇನ್ ಮಾಡಿಕೊಟ್ರು, ತಂದೆ ಹೆಸರು ಅದೇ ಆಗ್ಬೇಕು, ತಾಯಿ ಹೆಸರು ಅದೇ ಆಗ್ಬೇಕು. ಇದರಿಂದ ಒಂದು ಉತ್ತರ ಸಿಗುತ್ತೆ. ಅಂದ್ರೆ ತಾಯಿಯಂದ್ರಿಗೆ ಭಾರಿ ಮಹತ್ವ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಇದೆ. ತಂದೆ ಹೆಸರು ಕೇಳ್ತಾರೆ, ತಾಯಿ ಹೆಸರು ಕೇಳೋದಿಲ್ಲ ಸಾಮಾನ್ಯ. ನಮ್ಮ ಶಾಸ್ತ್ರ ಇದಕ್ಕಿಂತ ಅಡ್ವಾನ್ಸ್ಡ್. ಶಾಸ್ತ್ರ ಬೈತಾರೆ ಅವರು, ಶಾಸ್ತ್ರನೇ ಜಾಸ್ತಿ ಮುಂದೆ ಇರೋದು. ಮಾತುಸ್ತಸ್ಯ ಚ ನಾಮೈಕ್ಯಂ, ನನ್ನ ತಂದೆ ಹೆಸರು ನಾವಿರೋ ತಂದೆ ಹೆಸರು ಒಂದೇ ಆಗಬೇಕು. ಕಪಿಲನಪ್ಪ ಕರ್ದಮ, ತಾಯಿ ದೇವಹೂತಿ. ನನ್ನ ತಂದೆ ತಾಯಿ ಹೆಸರು ಹಾಗೇ ಇರ್ಬೇಕು, ಅವರೇ ಆಗ್ಬೇಕಲ್ಲ, ಅವರೇ ಆಗ್ಬಾರ್ದು, ಹೆಸರಾಗಿ ನಾಮೈಕ್ಯ ಬೇಕಷ್ಟೇ. ಬ್ರ್ಯಾಂಡಿಗೆ ಅದೊಂದೇ ತಾನೇ ಕೊಡೋದು. ವಿಷ್ಣುನಾ ಸ್ಯಾದಿ, ಮತ್ತೆ ಜೊತೆಗೆ ನಾಮೈಕ್ಯನ್ ವಿಷ್ಣುನಾ ಸ್ಯಾದಿತಿ. ನೋಡಿ, ನಾಮೈಕ್ಯ ತಗೋಬೇಕಾದ್ರೆ ದೊಡ್ಡ ತಪಸ್ ಮಾಡ್ಬೇಕಾಯ್ತು. ಸ್ವರೂಪಕ್ಕೆ ಹೋದ್ರೆ ಪನಿಷ್ಮೆಂಟ್. ಇವತ್ತು ಅವರೇ ದಾರ ಆಗ್ಬೇಕಂತ ಕೇಸ್ ಹಾಕ್ತಾರೆ, ಅಲ್ಲಿ ಹಾಕಿದ್ರೆ. ಇನಿಷಿಯಲ್ಸ್ ಪರವಾಗಿಲ್ಲ, ಕೇಸೇ ಹಾಕ್ತಾರೆ. ನಾನು ಅವನಾಗ್ಬೇಕು ಅಂತ ಕೇಳಿದ್ರೆ ಅದಾಗಕ್ಕೆ ಹೋಗುತ್ತೆ. ಶಾದಿತಿ ಶುಭವು. ಸ್ವಾತ್ಮ ಶಿಷ್ಯ ಪ್ರಶಿಷ್ಯಾಣ ಎಷ್ಟು ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಶಿಷ್ಯರ ಹೆಸರು ಒಂದೇ ಆಗಿರ್ಬೇಕಾದ್ರೆ, ಗೊತ್ತಾಯ್ತಾ? ಶಿಷ್ಯರ ಹೆಸರು ಒಂದೇ ಆಗ್ಬೇಕು, ಅಪ್ಪನ ಹೆಸರು ಒಂದೇ ಆಗ್ಬೇಕು, ಅಮ್ಮನ ಹೆಸರು ಒಂದೇ ಆಗ್ಬೇಕು, ಎಲ್ಲ ಗುರುಗಳ ಹೆಸರು ಇರಬಾರ್ದು. ಯಾಕಂದ್ರೆ ಗುರು ತಾನೇ ಗುರು ಅಲ್ಲ, ಹೆಸರು ಅದಿರ್ಬೇಕು. ಈ ಡೂಪ್ಲಿಕೇಟ್ ಮಾಡೋದು ಫಸ್ಟ್ ಕ್ಲಾಸ್ ಐಡಿಯಾ ಇದೆ ಅವರಿಗೆ. ಇವತ್ತು ಡೂಪ್ಲಿಕೇಟ್ ಮಾಡಿ ಎಷ್ಟು ಮಾಡ್ತಾರೆ ಗೊತ್ತಾ ನಿಮಗೆ? ಒರಿಜಿನಲ್ ಫಸ್ಟ್ ಕ್ಲಾಸ್ ಆಗಿದೆ, ಆ ತರ ಮಾಡ್ತಾರೆ. ಪ್ಲಾಸ್ಟಿಕ್ ಕೈಕೆ ಇವೆಲ್ಲ ಬಂದಿದೆಯಲ್ಲ, ಬೆಳಗಂತೂ ಕಾಡ್ಬೇಕು, ಅಷ್ಟಿದ್ರೆ ಸಾಕು ಅವ್ರಿಗೆ. ಮತ್ತೆ ಸ್ವಾತ್ಮ ಶಿಷ್ಯ ಪ್ರಶಿಷ್ಯಾಣ ನಾಮೈಕ್ಯಂ ಕಪಿಲಸ್ತದ. ಶಿಷ್ಯರು ಪ್ರಶಿಷ್ಯರು ನಾಮೈಕ್ಯ ಎಲ್ಲರದ್ದು ಆಗ್ಬೇಕು. ಆದ್ರಿಂದ ಏವಮೇವಚ ವೇದೋಕ್ತ, ಜೊತೆಗೆ ವೇದದಲ್ಲರ ಹೆಸರಾಗ್ಬೇಕದು, ಬೇರೆ ಹೆಸರಾಗಬಾರ್ದು. ವೇದ ಹೆಸರಾಗಬೇಕು. ಅಂದ್ರೆ ಅಪಾಯಿಂಟೆಡ್ ಆಫೀಸರ್ ಆಗಿರ್ಬೇಕು, ಅವನ ಹೆಸರು ಬರ್ಬೇಕಿಲ್ಲ, ಕನ್ಫ್ಯೂಷನ್ ಜಾಸ್ತಿ ಮಾಡ್ಲಿಕ್ಕೆ. ಭವೇಮೇತಿ ಅತಂತ್ರಿತ. ದೊಡ್ಡ ತಪಸ್ ಮಾಡಿ ಕೇಳಿದ್ರು. ತಾನ್ ವರಾನ್ ಪ್ರದದೌ ತೇಷಾಂ ಬ್ರಹ್ಮ ಲೋಕಪಿತಾಮಹ. ಬ್ರಹ್ಮದೇವರು ತಥಾಸ್ತೋತ್ತು ವರ ಕೊಟ್ಬಿಟ್ರು. ವರ ತಗೊಂಡು ಹುಟ್ಟಿದ್ರು, ಇದೇ ರೀತಿ ಹುಟ್ಟಿದ್ರು. ಎಷ್ಟು ಸೂಕ್ಷ್ಮ ವಿಚಾರ ಗೊತ್ತಾ? ಇವತ್ತಿನ ಆಕ್ಚುಲಿ ಅದೇನೆ. ಹಿಂದೆ ಹೇಳಿದ್ದೇನೆ, ಯಾವುದೋ ಒಂದು ಚೇರ್ ತಗೋಬೇಕಾಗಿತ್ತು ಯಾವುದೋ ಊರಲ್ಲಿದ್ದಾಗ. ಅದು ಯಾರೋ ಹೇಳಿ ಕಲ್ಕತ್ತಾ ಚೇರ್ ಭಾರಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಕಲ್ಕತ್ತಾ ಬಿಡ ಸ್ವಲ್ಪ ಇರಿ ಅಂತ ಮನೆಗೆ ಹೋಗ್ಬಿಟ್ಟು ಅಟ್ಸ್ಕೊಂಡ್ ಬಂದ. ಇನ್ಯಾವ್ದು ತರ್ಬೇಕು ಅದನ್ನ ಅಟ್ಟಿಸ್ತೀನಿ. ಎಲ್ಲ ನಮ್ಮದೇ ಸುಳ್ಳು ಹೇಳ್ತಾರೆ ಅವರು. ಅದಿಲ್ಲ, ದುಡ್ಡು ಜಾಸ್ತಿ, ಅದು ದುಡ್ಡು ಜಾಸ್ತಿ ಮಾಡ್ಬಿಡು, ಇದು ಮಾಡ್ತಾರೆ. ಇಲ್ಲ, ಎಲ್ಲೂ ಮೋಸ ಹೋಗೋ ಕಾರಣ ಇಲ್ಲ, ಎಲ್ಲ ಇಲ್ಲಿದ್ದೇನೆ, ಅವರು ನಾವು ಮೋಸ ಮಾಡದೆ ಕೊಡ್ತಿದ್ದೀರಿ ಅಷ್ಟೇ. ಅರ್ಥ ಆಯ್ತಾ? ಆ ತರ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಡೂಪ್ಲಿಕೇಟ್ ಹೇಗೆ ಮಾಡ್ತಾರೆ ಎಂಬುದಕ್ಕೆ ಒಳ್ಳೆ ನಿದರ್ಶನ. ತಾನ್ ವರಾನ್ ಪ್ರತದೌ ತೇಷಾಂ ಬ್ರಹ್ಮ ಲೋಕ. ಅವ್ರೇನ್ ಮಾಡಿದ್ರು, ಕೊಟ್ರು. ಯಾಕೆ ಇಷ್ಟೋಡ್ರಿ ಗಿಟ್ಟೋದಿಲ್ಲ. ಬ್ರಹ್ಮದೇವ್ರು ವರ ಕೊಡ್ಬೇಕು, ಒಂದು ಗ್ಯಾರಂಟಿ. ಏನದು? ಇವನು ಫೇಲ್ ಆಗಿ ಓದ್ಕೊಂಬಂದಿಲ್ಲ, ಪಾಸ್ ಆಗ್ಬಾರ್ದು. ಏನ್ ಕೊಟ್ಟರು ಪಾಸ್ ಆಗಲ್ಲ ಅಂತ ಗೊತ್ತು ಅವ್ರಿಗೆ. ಟೆಕ್ಸ್ಟ್ ಬುಕ್ ಕೊಟ್ಟು ಬರೀ ಪಕ್ಕದಲ್ಲಿ ಡಿಕ್ಟೇಟ್ ಮಾಡಿದ್ರು ಫೇಲ್ ಆಗ್ತಾರೆ. ಯಾಕಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ, ಏನು ಫೇಲ್ ಕೂಡ ಗೊತ್ತಿರೋದಿಲ್ಲ, ಏನ್ ಪಾಸ್ ಆಗ್ತಾರ ಅವರು. ಅದಕ್ಕೋಸ್ಕರ ಅವ್ರು ಕೊಟ್ಬಿಡ್ತಾರೆ. ಬ್ರಹ್ಮದೇವ್ರು ಕೊಟ್ಟು ಸಿಕ್ಕಾಕೊಟ್ರು ಅಂತ ಹೇಳೋದಿಲ್ಲ. ಬ್ರಹ್ಮದೇವ್ರು ಎಲ್ಲೂ ಕೂಡ ಏನು ಮಾಡಿಲ್ಲ. ರುದ್ರನಿಗೆ ಒಂದ್ಸರ್ತಿ ಹಾಗಾಯ್ತು, ಬಸವಾಸುರಿ ಸಿಕ್ಕಾಕೋ ವರ ಕೇಳ್ಬೇಕಾದ್ರೆ ಆಗ್ಲೇ ಗೊತ್ತಾಯ್ತು ಏನೋ ಮೋಸ ಮಾಡ್ತಿದ್ರೆ. ಅದು ಟೂ ಲೇಟ್ ಆಗ್ಬಿಟ್ಟಿತ್ತು ಆಗ್ಲೇ. ಇವ್ರದ್ದು ಹಾಗಾಗಿಲ್ಲ. ಯಾಕೆಂದ್ರೆ ಶುದ್ಧ ಧರ್ಮ ರಥರಾದ್ದರಿಂದ, ಪೂರ್ಣ ಪ್ರಜ್ಞರಾದ್ದರಿಂದ ಇವ್ರಿಗೆ ಕನ್ಫ್ಯೂಷನ್ ಇಲ್ಲ. ಅಲ್ಲಿಗಿರ್ಲಿ, ಮುಂದಿನ ಬಹಳ ಸ್ವಾರಸ್ಯ ಇದೆ. ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರೀಯತಾ ಕಮಲಾಲಯ.